ಎಲ್ಲರಿಗೂ ನಮಸ್ಕಾರ. CK Angry Foodie ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಾಳೆಕಾಯಿ ಫ್ರೈ, ರಾ ಬನಾನಾ ಫ್ರೈ ಮನೆಯಲ್ಲೇ ಯಾವ ರೀತಿ ರುಚಿಯಾಗಿ ಮಾಡ್ಕೋಬೋದು ನೀವು ಅಂತ ನಾನು ತೋರಿಸ್ಕೊಡ್ತೀನಿ. ಸೇಮ್ ನೀವು ಫಿಶ್ ಫ್ರೈ ಮಾಡ್ತೀರಲ್ಲ ಅದೇ ಥರನೇ ಬರುತ್ತೆ. ಟೇಸ್ಟು ಸಕ್ಕತ್ತಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಈಗ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಮಿಕ್ಸಿಗೆ ನೆನೆಸಿರೋ ಅಂಥ ಒಣಮೆಣ್ಸಿನ್ಕಾಯಿ, ಆಮೇಲೆ 1-2 ಚಮಚ ಅಷ್ಟು ಧನಿಯಾ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು ರಸ, ಯಾಕಂದರೆ ಬಾಳೆಕಾಯಿ ಒಗರಿರುತ್ತೆ ಅದಕ್ಕೋಸ್ಕರ ಲೈಟಾಗಿ ಹುಣಸೆಹಣ್ಣು ರಸ ಬೀಳಬೇಕು. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ, ಆಮೇಲೆ ಶುಂಠಿ. ಇದಿಷ್ಟನ್ನು ಈಗ ಫುಲ್ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಫುಲ್ಲು ನೈಸ್ ಇರಲಿ, ತರಕಾರಿ ಬೇಡ. ನೋಡಿ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನೈಸ್ ಮಾಡಿರೋ ಪೇಸ್ಟ್ನ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ, ಪ್ಲೇಟ್ಗೆ. ಇದಕ್ಕೆ ನಾನು ಕಾರ್ನ್ಫ್ಲೋರ್ ಹಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಅದು ಗರ್ಗರಿ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಜೊತೆ ಕಾರ್ನ್ಫ್ಲೋರ್ ಹಿಟ್ಟು ಮಿಕ್ಸ್ ಆಗಬೇಕು. ನೋಡಿ ಈಗ ಎಲ್ಲ ಮಿಕ್ಸ್ ಆಗಿದೆ ಕಾರ್ನ್ಫ್ಲೋರ್ ಹಿಟ್ಟು ಮಸಾಲೆ ಜೊತೆಗೆ. ಈಗ ನಾನು ಬಾಳೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬಾಳೆಕಾಯಿನ ಫಸ್ಟ್ ಹಿಂದೆ ಮುಂದೆ 2 ಕಟ್ ಮಾಡ್ಕೊಳ್ಳಿ. ಈಗ ಇದು ಸಿಪ್ಪೆ ತೆಗಿಬೇಕು. ನೋಡಿ ಇದೇ ಥರ ಸಿಪ್ಪೆ ತೆಕ್ಕೊಳ್ಳಿ. ನೋಡಿ ನಾನೀಗ ಸಿಪ್ಪೆ ತೆಕ್ಕೊಂಡಿದ್ದೀನಿ ಪೂರ. ಇದನ್ನು ಈಗ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋಣ. ಸೇಮ್ ನೀವು ಫಿಶ್ ಫ್ರೈ ಮಾಡ್ತಿರಲ್ಲ ಅದೇ ಥರನೇ ಬರುತ್ತೆ. ಅದೇ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ. ನೋಡಿ ಇದೇ ಥರ ಉದ್ದುದ್ದನೇ ಕಟ್ ಮಾಡ್ಕೋಬೇಕು. ಈಗ ಅದೇ ಮಸಾಲೆಗೆ ಈಗ ಬಾಳೆಕಾಯಿಗೆ ಈ ಮಸಾಲೆನ ಚೆನ್ನಾಗಿ ಹಚ್ಚಿ ರೆಡಿ ಮಾಡಿ ಇಡಬೇಕು. ನೋಡಿ ಯಾವ ಥರ ಹಚ್ಚೋದು ಅಂತ ತೋರಿಸ್ತೀನಿ. ನೋಡಿ ಈ ಥರ 2 ಕಡೆಗೂ ಹಚ್ಚಬೇಕು. ನೀವು ಹೆಂಗೆ ಫಿಶ್ಶಿಗೆ ಹಚ್ತೀರಾ ಅದೇ ಥರನೇ ಹಚ್ಚಬೇಕು 2 ಕಡೆನೂ. ಇದೇ ಥರ ಎಲ್ಲದಕ್ಕೂ ಹಚ್ಚಿ ರೆಡಿ ಮಾಡಿ. ನೋಡಿ ನಾನು ಎಲ್ಲದಕ್ಕೂ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇದನ್ನು ಒಂದು 5-10 ನಿಮಿಷ ಬಿಟ್ಬಿಡಿ, ಯಾಕೆಂದರೆ ಬಾಳೆಕಾಯಿ ಲೈಟಾಗಿ ಮಸಾಲೆ ಎಳ್ಕೊಳ್ಳುತ್ತೆ. ಈಗ ಒಂದು ತವಾ ತಗೊಳ್ಳಿ. ತವಾಗೆ ಸ್ವಲ್ಪ ಎಣ್ಣೆ. ಇದು ಡೀಪ್ ಫ್ರೈ ಮಾಡೋದಲ್ಲ, ಇದು ಶಾಲೋ ಫ್ರೈ. ಈಗ ಚೆನ್ನಾಗಿ ಎಣ್ಣೆನ ತವಾ ಮೇಲೆ ಈ ಥರ ಹಾಕ್ಕೊಳ್ಳಿ. ಈಗ ಒಂದೊಂದೇ ನೋಡಿ ಈ ಥರ ಇಡಬೇಕು. ಇದನ್ನೀಗ ಲೈಟಾಗಿ ಉರಿ ಇಟ್ಬಿಟ್ಟೆ ಫ್ರೈ ಮಾಡ್ಕೊಳ್ಳಿ. ನೋಡಿ 2 ಕಡೆನೂ ಈ ಥರ ಫ್ರೈ ಮಾಡ್ಕೊಳ್ಳಿ. ಉರಿ ಜೋರಾಗಿ ಇಡಬೇಡಿ, ಸೀದೋಗ್ಬಿಡುತ್ತೆ. ಅದಕ್ಕೆ ಸಣ್ಣ ಉರಿಲೇ ಬೇಯಿಸ್ಬೇಕು ಇದನ್ನು. ಈಗ ಒಂದೊಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ. ತುಂಬ ಗರ್ಗರಿಯಾಗಿ ಬರುತ್ತೆ, ತುಂಬ ಸೂಪರಾಗಿರುತ್ತೆ. ಒಂದ್ಸಲಿ ಮಾಡ್ಕೊಳ್ಳಿ, ಚಳಿಗಾಲಕ್ಕೆ ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನೋಡಿ ಈಗ ಹಂಗೆ ಹಿಂದೆ ಮುಂದೆ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈಗ ಇದು ಆಗಿದೆ ಅನಿಸುತ್ತೆ, ನೋಡೋಣ. ಇನ್ನೊಂಚೂರು ಹಾಕಬೇಕು. ನೋಡಿ ಈಗ ಇದು ರೆಡಿಯಾಗಿದೆ. ನೋಡಿ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ನೋಡಿ ರುಚಿಯಾದ ಬಾಳೆಕಾಯಿ ಫ್ರೈ, ಗರ್ಗರಿಯಾದ ಬಾಳೆಕಾಯಿ ಫ್ರೈ ರೆಡಿಯಾಗಿದೆ. ನೀವು ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ಸಲಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ತುಂಬ ಚಾಟ್ಸು, ಬ್ರೇಕ್ಫಾಸ್ಟು, ರೈಸ್ ಬಾತ್ ಎಲ್ಲ ಇದೆ ಚಾನಲಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಗರ್ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಥ್ಯಾಂಕ್ ಯು.